ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಶಾಂಭವಿಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಡೇ 1 ಆಫ್ ನಮ್ಮೂರಲ್ಲಿ ಜಾತ್ರೆ, ನಮ್ಮೂರು ಜಾತ್ರೆ ಅಂತ ಮಾಡ್ತೀವಿ. ಈ ನೆಕ್ಸ್ಟ್ ವೀಕು ನಮ್ಮ ಮಮ್ಮಿ ಅವ್ರದ್ದು ಬಂದವ್ರು ಇರೋದ್ರಿಂದ ಸೊ ಗ್ರ್ಯಾಂಡಾಗಿ ಆರತಿ ಸುತ್ತೋದು, ಈ ಹೂವಿನ ಪಲ್ಲಕ್ಕಿ ಅಂತ ಹೇಳ್ತಾರೆ ಅದನ್ನೆಲ್ಲ ಎತ್ಕೊಂಡು ಹೋಗ್ತೀರಿ. ಯೂಶಲಿ ನಮ್ಮ ಮನೇಲಿ ಇವತ್ತು ಸೋಮವಾರ ಏನದು ಶಿವನಿಗೆಲ್ಲ ಆರತಿ ಮಾಡಿ, ನಾಳೆ ದಂಡಮ್ಮನಿಗೆ ಮತ್ತು ಮುನೇಶ್ವರನಿಗೆ ಮಾಡಿ, ಅದನ್ನ ನೆಕ್ಸ್ಟ್ ಡೇ ಮುತ್ತೆಲ್ಲಮ್ಮಂಗೆ ಮಾಡ್ತಾರೆ. ಬಟ್ ಅದು ಗ್ರಾಮ ದೇವತೆ ಲಾಸ್ಟ್ ವೆಡ್ನೆಸ್ಡೇ ಮಾಡ್ತಾ ಇದ್ರಿ. ಬಟ್ ಇಲ್ಲಿ ಏನಂತಂದರೆ ಚಪ್ಪರದರಿ ಎಲ್ಲ ಹೋಗ್ಬಾರ್ದು ಅನ್ನೋ ಇದರಲ್ಲಿ ರೆಸ್ಟ್ರಿಕ್ಷನಲ್ಲಿ ಈ ಸಲ ಆ ಊದ ಪಲ್ಲಕ್ಕಿ ಏನೂ ಮಾಡ್ತಾ ಇಲ್ಲ. ನಮ್ಮ ಮನೇಲಿ ಆರತಿ ಅಂತ ಕರಿತೀವಿ, ಅದೇನೂ ಮಾಡ್ತಾ ಇಲ್ಲ. ಯೂಶಲಿ ನಾನ್ ವೆಜ್ ಅಂದರೆ ನಾವೊಂದು ಮದುವೆದು ಒಂದು ಬ್ಲಾಗ್ ಹಾಕಿದ್ನಲ್ಲ, ಆ ಊಟಕ್ಕೆ ಹಂಗೆ ಇಟ್ಕೊಳ್ತಾ ಇದ್ದೀರಿ. ಸೊ ಅವ್ರದ್ದಕ್ಕೂ ಆಗುತ್ತೆ, ಜಾತ್ರೆನೂ ಆಗುತ್ತೆ ಅಂತ ಅಂದ್ಬಿಟ್ಟು ಯೂಶಲಿ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ರಿ ನಾವು. ಹೆಂಗಿದ್ರು ಫಂಕ್ಷನ್ ಮಾಡ್ದಂಗೆ ಆಗುತ್ತೆ, ಅವ್ರಿಗೂ ಊಟಕ್ಕೆ ಇಟ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ಎರಡನ್ನೂ ಒಂದೇ ಸಲ ಮಾಡೋಣ ಅಂತ ಡಿಸೈಡ್ ಮಾಡಿದ್ರಿ. ಇವತ್ತು ಡೇ 1 ಆಫ್ ಜಾತ್ರೆ ನಿಮಗೆ ತೋರಿಸ್ತೀನಿ ನಮ್ಮೂರಲ್ಲಿ ಹೇಗಿರುತ್ತೆ ಅಂತ. ಇವತ್ತು ಬುಧವಾರ ಏನಿರುತ್ತೋ ಅದನ್ನ 2ರಷ್ಟು ಇವತ್ತು ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾನು ಯಾವತ್ತೂ ಅಂಗಡಿ ಬೀದಿಲ್ಲ ಅಂತ ಹೇಳ್ತಾರೆ ಸರ್ಕಲಲ್ಲಿ, ಆ ಸರ್ಕಲಲ್ಲಿ ಯಾವತ್ತೂ ಹೋಗಿ ನಾನು ಕೂಡ ನೋಡಿಲ್ಲ, ಇಷ್ಟು ವರ್ಷ ಆದರೂ ಕೂಡ ಈ ವರ್ಷ ಹೋಗಿ ನೋಡಬೇಕು ಅಂತ. ಯಾಕೆ ಅಂತಂದರೆ ಈ ಟೈಮಲ್ಲೇ ಶಿವನ ಆರತಿ ಓಡಿಸ್ತಾರೆ. ಆವಾಗ ನಾವು ಎತ್ಕೊಂಡು ಹೋಗ್ತಾ ಇದ್ರಲ್ಲ, ಆರತಿ ಎತ್ಕೊಂಡು ಹೋಗುವಾಗ ನಾವೇನು ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಮುಂದೆ ಎಲ್ಲೋ ಇರೋದು, ನಾವಿಲ್ಲೆಲ್ಲೋ ಹಿಂದೆ ನಿಂತ್ಕೊಳ್ತಾ ಇದ್ರಿ. ಎಲ್ಲೋ ವಿಡಿಯೋಸ್ ಹಾಕಿದಾಗ, ಯಾರೋ ವಾಟ್ಸಪ್ಪಲ್ಲಿ ಹಾಕಿದಾಗ, ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ನೋಡು ಸುಮ್ಮನೆ ಆಗ್ತೀವಿ. ಬಟ್ ಇವತ್ತು ಆ್ಯಕ್ಚುಲಿ ನಾವು ಹೋಗಿ ನೋಡಬೇಕು ಅಂತ ಎಲ್ಲ ಡಿಸೈಡ್ ಮಾಡಿದ್ದೀನಿ. ಇವಾಗ ಅಕ್ಕನೂ ಊರಿಂದ ಬಂದಿದ್ದಾಳೆ. ನಾಳೆ ಆದರೆ ನಮ್ಮ ಅತ್ತೆ ಬರ್ಬೋದು, ಇಲ್ಲಾಂದರೆ ಇಲ್ಲ. ಬುಧವಾರ ಫುಲ್ ಫಂಕ್ಷನ್ನು, ನಾನ್ ವೆಜ್ಜು, ಆಮೇಲೆ ದೇವಸ್ಥಾನದ ತೇರಿ ಎಳೆಯೋದು ಎಲ್ಲ ಮಾಡ್ತಾ ಇದ್ದೆ. ಡೆಕೋರೇಷನ್ನು ಒಂದು ಹಬ್ಬದ ಥರನೇ ಇರುತ್ತೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಡೇ 1. ಎಲ್ಲ ಪೂಜೆ ಎಲ್ಲ ಏನೂ ಮಾಡಿಲ್ಲ. ತಂಬಿಟ್ಟು ಅಂದರೆ ನಾವು ಹೊರಗಡೆ ಮಾಡಿಲ್ಲ ಅಂದ್ರೂ, ದೇವ್ರ ಪಲ್ಲಕ್ಕಿ ಮಾಡಿಲ್ಲ ಅಂದರೂ ಮನೇಲಿ ಎದುರೆತ್ಬೇಕು ಅಂತ ಅಂದ್ಬಿಟ್ಟು ತಂಬಿಟ್ಟೆಲ್ಲ ಮಾಡ್ತೀರಿ. ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಇವತ್ತೇನು ಬೇಡ ಅಂತ ಅಂದ್ಬಿಟ್ಟು. ಇವಾಗ ಅಕ್ಕ ಬಂದಿದ್ದಾಳೆ. ಇವಾಗ ಅಕ್ಕ ಕರ್ಬೂಜ ಅಂತ ತಂದಿರೋದ್ರಿಂದನೂ ಅದನ್ನ ರೆಸಿಪಿ ಏನು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಮಾಮೂಲಿ ಎಲ್ರಿಗೂ ಮಾಡೋದು ಗೊತ್ತಲ್ವ ಹೇಗೆ ಅಂತ. ಸೊ ನೋಡಿ, ಇದು ನಮ್ಮ ತೋಟದಿಂದ ತಂದಿರೋದು ಕ್ಯಾರೆಟ್, ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಮನೆಯಿಂದ. ಬೆಳಗ್ಗೆ ನನ್ನ ಮಗಳು ಎದ್ದಿದ್ದಾಳೆ. ಅಮ್ಮು ಪುಟ್ಟಮ್ಮನ ಎದ್ದವಳ ನೋಡಿ, ಇವಳು ನಮ್ಮ ಅಕ್ಕನ ಮಗಳು, ಅವಳನ್ನೇ ಎಬ್ಬರಿಸ್ತಾ ಇದ್ದಾಳೆ. ಅಲ್ಲಲೇ ಬಾಯಲ್ಲಿ ಒಂದು ನಿಮಿಷ, ಅವಳು ಹುಚ್ಚ. ಹಾ ಗುಂಡಮ್ಮ, ನಿಮ್ಮ ಅಕ್ಕ ಬಂದವಳು ನೋಡು. ಹಾಯ್ ಮಾಡಮ್ಮ. ಕುಡಿತೀಯ? ಹಾಕೊಡ್ಲಾ? ಶಾಂತಿಗೆ ಮಾಡ್ಕೊಡ್ತಾಳೆ. ಇದು ಕುಡಿ, ಇವಾಗ ನೀನು ಸ್ವಲ್ಪ ಕುಡಿ. ಚೆನ್ನಾಯ್ತಾ? ಹೇಳ್ಬೇಕು, ಕುಡಿದ್ಬಿಟ್ಟು ಹೇಳು. ನೀನು ಕುಡಿದ್ಬಿಟ್ಟು ಹೇಳು, ಸ್ವಲ್ಪ ಹೌದಾ? ಗುಡ್ ಗರ್ಲ್ ಅಲ್ವಾ ನೀನು? ಮತ್ತೆ ಕುಡಿ. ನಮ್ಮ ಅಕ್ಕ ಬಂದಾಗೆಲ್ಲ ಏನಾದರೂ ಜ್ಯೂಸ್ ಮಾಡ್ತಾ ಇರ್ತಾಳೆ. ಏನೋ ನನ್ನ ತವ್ರ ಮನೆ ತಣ್ಣಕ್ಕಿರಲಿ ಅಂತ. ಡೌರಾಣಿ ನಂಗೆ ಸ್ವಲ್ಪ ಗ್ಲಾಸ್ ಮುಚ್ಚೆ ಬಿಟ್ಲು ಕಣೆ. ಫೋನ್ ಎತ್ತ. ತುಂಬ ಚೆನ್ನಾಗಾಗಿದೆ. ಇದೆಲ್ಲ ರಾಮನವಮಿಗೆ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಅದೇ ಹಬ್ಬಕ್ಕೆ ಅಂತ ಏನಿಲ್ಲ, ಹಬ್ಬ ಆದಮೇಲೂ ಕೂಡ ಈ ಥರ ಮಾಡ್ಕೊಂಡು. ಆಮೇಲೆ ಇನ್ನೊಂದು ಏನು ಗೊತ್ತಾ, ಅದು ಬೀಜ ಇರುತ್ತಲ್ಲ, ಬೀಜದಲ್ಲಿ ಈ ಸ್ಮ್ಯಾಶರ್ ಯೂಸ್ ಮಾಡ್ತಿರಲ್ಲ, ಸ್ಮ್ಯಾಶ್ ಮಾಡಿಬಿಟ್ಟು ಸೋಸಕ್ಕೆ ಯೂಸ್ ಮಾಡ್ತಿರಲ್ಲ, ಅದರಲ್ಲಿ ಬೀಜಗಳನ್ನ ಹಾಕ್ಬಿಟ್ಟು ನೀರು ಹಾಕಿ ಸಣ್ಣಗೆ ಸ್ಮ್ಯಾಶ್ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಅದೇ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದಕ್ಕೆ ಯಾವುದೇ ಥರ ಶುಗರ್ ಆ್ಯಡ್ ಮಾಡಿಲ್ಲ, ಇದಕ್ಕೆ ಬೆಲ್ಲ ಹಾಕಿದ್ದೀರಿ, ತುಂಬ ಚೆನ್ನಾಗಿದೆ. ಇದಕ್ಕೇನಿದೆ ಕರ್ಬೂಜಾಣಿಗೆ ಸಕ್ಕರೆ ಹಾಕೋದೇ ಚೆನ್ನಾಗಿರಲ್ಲ, ಬೆಲ್ಲನೇ ಚೆನ್ನಾಗಿರೋದು. ಈ ಒಂದು ಹಣ್ಣಿಗೆ ಮಾತ್ರ, ಈ ಹಣ್ಣು ಜ್ಯೂಸಿಗೆ ಮಾತ್ರ ಬೆಲ್ಲದೇ ಚೆನ್ನಾಗಿರೋದು. ಚೆಲ್ಬಾರ್ದು, ಮನೆ ಒರೆಸೋಳೆ ಶಾಂಗು ಚಿಕ್ಕಿ. ಒಂದು ಕೆಲಸ ಮಾಡಿ ಆಚೆ ಎತ್ಕೊಂಡು ಎಲ್ಲ ಕುಡ್ದಾಕ್ಬೇಕು. ಇದು ದೇವ್ರ ಮನೆ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು. ಸೊ ಅದಕ್ಕೆ ಎಲ್ಲ ಥಿಂಗ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಏನಂದರೆ ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀರಿ ಹಬ್ಬಕ್ಕೆ. ಬಟ್ ಇವತ್ತು ಸ್ವಲ್ಪ ಜಾಸ್ತಿನೇ ಕ್ಲೀನ್ ಮಾಡಬೇಕು. ಇದೆಲ್ಲ ಫೋಟೋ ಎಲ್ಲ ಇಳಿಸಿ ಒರೆಸಿ ಬೊಟ್ಟಲಲ್ಲಿ ಮಾಡಬೇಕು.
ನೆಕ್ಸ್ಟ್ ಈ ಥರ ನೀರು ಸಣ್ಣ ಆಮೇಲೆ ಸಣ್ಣದಿಂದ 10 ದಿನ ಒಗ್ಗರಿಸ್ಕೊಂಡಿದ್ದು ಇದಕ್ಕೆ ಆಲ್ರೆಡಿ ಹೋಗಿದ್ದೀವಿ, ಲೇಟ್ ಆಗಿಬಿಟ್ಟಿದೆ. ಸೊ ಇವಾಗ ಅರ್ಜೆಂಟಾಗಿ ಸರ್ಕಲಿಗೆ ಹೋಗ್ತಾ ಇದ್ದೀನಿ ನಾನು, ನಮ್ಮ ಅಕ್ಕ ಎಲ್ಲನೂ. ನಮ್ಮ ಪಾಪನೂ ಕೂಡ ಬರ್ತಿದ್ದಾಳೆ, ನಮ್ಮ ಅಕ್ಕನ ಮಗಳು. ನಾನು ಕೂಡ ಈ ಥರ ರೆಡಿ ಆಗಿದ್ದೀನಿ. ಅಂಗಡಿ ನೋಡಿ, ನಮ್ಮ ಆಂಟಿ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಮನೆಯಿಂದ ಅಲ್ಲಿ ಊರು ಒಳಗಡೆ ಸರ್ಕಲ್ ಅಂತ ಹೇಳ್ತಾರೆ, ಅಲ್ಲಿವರೆಗೂ ಫುಲ್ ಡೆಕೋರೇಷನ್ ಮಾಡಿದರು. ಒಂದು ನೋಡೋಕ್ಕೆ ಅಂದರೆ ಒಂದು ನೋಡಿದ್ರು ಇನ್ನೊಂದು ಇಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು. ಇಲ್ಲಿ ಒಂದು ಪ್ರದಕ್ಷಿಣೆ ಹಿಡಿದ್ರೆ ಮುಂದೆ ಒಂದಷ್ಟು ನಡೀತಾಯಿತ್ತು. ಇಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಮುಂದೆ ನೋಡೋಣ ಅಂತ ಹೊರಟ್ರಿ. ಇಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡ್ತಾಯಿದ್ರು. ಜನ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಬುಧವಾರ ಕೂಡ ಇಷ್ಟೊಂದು ಕ್ರೌಡ್ ಇರುತ್ತೆ ನನಗಂತ ಅನ್ನಿಸ್ತಿಲ್ಲ. ಯಾಕೆ ಅಂತಂದರೆ ಅಂದರೆ ಸೋಮವಾರನೇ ಇಷ್ಟೊಂದು ಕ್ರೌಡ್ ಇದೆ ಹೇಗಪ್ಪ ಅಂತ ಅನ್ನಿಸ್ತು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಅವರೆಲ್ಲನೂ. ಡ್ಯಾನ್ಸು, ಆಮೇಲೆ ಆ ಶಿವಂದು, ಆಮೇಲೆ ಪಾರ್ವತಿ ವೇಷ ಹಾಕ್ಕೊಂಡಿದ್ದು, ಕಾಳಿ ರುದ್ರಕಾಳಿಯಾಗಿ ಮಾಡ್ತಾಯಿದ್ದು, ಅದೆಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವಂತೂ ಇದನ್ನು ನೋಡಿದಾದಮೇಲೆ ನೆಕ್ಸ್ಟು ಮುಂದೆ ಆನೆ, ಆಮೇಲೆ ಕಾಂತಾರ ಮೂವಿಲಿ ಬರುವಂಥ ವೇಷ ಎಲ್ಲ ಹಾಕೊಂಡು ಅದನ್ನು ನೋಡೋದು. ಕರಡಿ, ಆನೆ ಈ ಥರ ವಿಧವಾದ ವೇಷಗಳು ಹಾಕ್ಕೊಂಡು ಬಂದಿದ್ರು. ಅದಕ್ಕೆ ನಮ್ಮ ಅಕ್ಕ ಬಯಸ್ತಾಯಿದ್ಲು, ಫೋನ್ ಕೇಳ್ತೀಯಾ ಅಳ್ತೀಯಾ ಅಂತ, ಇಲ್ಲ ಅಂದರೆ ಕೊಳ್ಳಿಗೆ ಇಟ್ಕೊಟ್ಬಿಡ್ತೀನಿ ನೋಡು ಅಂತ ಬಯಸ್ತಾಯಿದ್ಲು ನಮ್ಮ ಅಕ್ಕನ ಮಗಳಿಗೆ. ಅದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ಅನ್ನೋಷ್ಟರಲ್ಲಿ ಇನ್ನೇನು ಬರ್ತಾಯಿದೆ ಅಂದ್ಬಿಟ್ಟು ಮತ್ತೆ ವಾಪಸ್ ಬಂದ್ರಿ. ಬಟ್ ಅಲ್ಲಿ ನಾವಿರೋ ಜಾಗಕ್ಕೆ ಬರಲಿಲ್ಲ. ಆಮೇಲೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಜನ ಎಲ್ಲ ಮೂವ್ ಆನ್ ಆಗಿ ಅಲ್ಲಿ ಹತ್ರಕ್ಕೆ ಬಂತು. ನಾವು ಅಲ್ಲಿ ಫಸ್ಟಲ್ಲಿ ಅಂದರೆ ಸ್ವಲ್ಪ ಲೇಟಾಗಿ ಹೋಗಿರೋದ್ರಿಂದ ನಮಗೆ ಅಲ್ಲಿ ಮುಂದೆ ಏನೇನು ಮಾಡಿದ್ದಾರೆ ಅಂತ ನೋಡೋಕ್ಕಾಗಿಲ್ಲ. ಆಮೇಲೆ ಈ ಮಂಡಲದ್ದು ಇದೇನು ಕರ್ಪೂರ ಹಚ್ಚಿದ್ದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾವು ಕಾಂತಾರ ವೇಷ ಎಲ್ಲ ಹಾಕಿದ್ರಲ್ಲ ಅದನ್ನು ನೋಡೋಕೆ ಹೋಗಿದ್ದು ನಾವು ಲಾಸ್ಟ್ ಮೂಮೆಂಟಲ್ಲಿ. ಅಲ್ಲಿವರೆಗೂ ನಾವು ನೋಡೋಕೆ ಹೋಗಿಲ್ಲ. ಆ ಮಧ್ಯದಲ್ಲಿ ಈ ಲಿಂಗಾಯತರಿಗೆ ನಮಗೆಲ್ಲನೂ 3 days 4 days ಪೂಜೆ ಅಂದರೆ ಜಾತ್ರೆ ಸೆಲೆಬ್ರೇಷನ್ ಅಂದರೆ ಲಿಂಗಾಯತರಿಗೆಲ್ಲ ಸೋಮವಾರ ಇರುತ್ತೆ. ಸೋಮವಾರ ಆಲ್ಮೋಸ್ಟ್ ಎಲ್ಲ ಲಿಂಗಾಯತರು ಪೂಜೆ ಮಾಡ್ತಾರೆ ಶಿವನಿಗೆ. ಅವರು ಅಂದರೆ ಹೊಂಬಾಳೆಯಲ್ಲಿ ಅದೇನೋ ಅವ್ರ ಪದ್ಧತಿ ಪ್ರಕಾರ ಅವ್ರು ಮಾಡ್ತಾರೆ. ನಾವು ಇದರಲ್ಲಿ ಭಾಗಿಯಾಗ್ತಾಯಿದ್ವಿ. ಬಟ್ ಇಲ್ಲಿ ಏನಾಯಿತು ಅಂದರೆ ನಾವು ಈ ಸಲ ಮಾಡದೇ ಇರೋ ಕಾರಣ ನಾವು ಇದರಲ್ಲಿ ಭಾಗಿಯಾಗೋಕ್ಕಾಗಿಲ್ಲ. ಎಷ್ಟು ಕ್ರೌಡ್ ಇತ್ತು ಅಂದರೆ ಸೇಮ್ ಬುಧವಾರ ಹೇಗಿರುತ್ತೋ ಅದಷ್ಟೇ ಕ್ರೌಡ್ ಇತ್ತು. ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ತುಂಬ ಚೆನ್ನಾಗಿತ್ತು. ಹಾಗೆ ಮಂಡಲ ಎಲ್ಲ ರೆಡಿ ಮಾಡಿದರು. ಇದರಲ್ಲಿ ವೇಷಭೂಷಣ ಅಂದರೆ ಶಿವನು ಪಾರ್ವತಿ ಇಬ್ಬರು ಹೇಗೆ ರೆಡಿಯಾಗಿ ಆ ಭಸ್ಮನ ಮೈ ಮೇಲೆ ಹಾಕ್ಕೊಂಡು ಇದು ಡ್ಯಾನ್ಸ್ ಮಾಡಿ ಅದನ್ನೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ರು. ನಾವು ಇದನ್ನ ಓದ್ಸಲಿಂದ ಅಂದರೆ ಒಂದು 3-4 ಇಯರ್ಸಿಂದ ಮಾಡ್ತಾಯಿರೋದು. ಮುಂಚೆ ಎಲ್ಲ ಅಷ್ಟು ಗ್ರ್ಯಾಂಡಾಗಿ ಏನು ಮಾಡ್ತಾ ಇರಲಿಲ್ಲ. ನಂಗೆ ಗೊತ್ತಿರೋಂಗೆ ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಒಂದು 2 ಸಲಿನೋ 1-2-3 ಬರ್ತಾಯಿದ್ರು ಅಷ್ಟೇ. ಆದರೆ ಆದಮೇಲೆ ಯಾರೂ ಇರ್ತಾನೆ ಇರಲಿಲ್ಲ ಅಲ್ಲಿ. ಬಟ್ ಇವಾಗಂತೂ ಎಲ್ಲರೂ ಮಾಡ್ತಾರೆ ಆ ಹಬ್ಬನ. ಮಂಡಲ ಸುತ್ತ ಕರ್ಪೂರ ಆಮೇಲೆ ಪೆಟ್ರೋಲು ಎಲ್ಲ ಹಾಕಿ ಅದನ್ನ ರೆಡಿ ಮಾಡ್ತಾಯಿದ್ರು. ಹಾಗೆ ಶಿವನಿಗೆ ಭಸ್ಮ ಅಭಿಷೇಕ ಮಾಡ್ತಾಯಿದ್ರು. ಅದು ಮಾಡಿದ ತಕ್ಷಣವೇ ಅದು ಮಂಡಲಕ್ಕೆ ಬೆಂಕಿ ಹಚ್ಚಿದ್ರು. ಆ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಳ್ಳೋದು ಆ ಜನ ಮಧ್ಯದಲ್ಲಿ ಆಗಲಿಲ್ಲ. ಅದು ತುಂಬ ಚೆನ್ನಾಗಿತ್ತು. ಎಷ್ಟು ರಿಯಲಾಗಿ ದೇವರೇ ಬಂದಿದ್ದೇನೋ ದರೆ ಇಳ್ದು ಅನ್ನೋಷ್ಟು ಚೆನ್ನಾಗಿತ್ತು.
ಈ ಆನೆ ಹತ್ರ ಒಂದು ಫೋಟೋ ತೆಗಿ ಅಂತ ನಮ್ಮ ಅಕ್ಕ ಕೇಳ್ಕೊತಾನೆ ಇಲ್ಲ. ಹಂಗಂದ್ಬಿಟ್ಟು ಒಂದು ಫೋಟೋ ತೆಕ್ಕೊಂಡು ಅವಳ ಮಗಳಿಗೆ ಬಂದ್ರಿ. ನಾವು ಕಾಂತಾರ ಅದು ಮತ್ತು ಈ ಡೊಳ್ಳು ಕುಣಿತ ಅಂತೆಲ್ಲ ಹೇಳ್ತಾರಲ್ಲ ಅದ್ರದ್ದೆಲ್ಲ ಕರೆಸಿದ್ರು. ಅದ್ರ ಡ್ಯಾನ್ಸ್ ಪರ್ಫಾಮೆನ್ಸ್ ಎಲ್ಲ ನಾವು ನೋಡೋಕ್ಕೆ ಆಗಿಲ್ಲ. ಯಾಕೆ ಅಂತಂದರೆ ಯಾವಾಗೂ ಸ್ವಲ್ಪ ಲೇಟಾಗಿ ಮಾಡ್ತಾಯಿದ್ದೆ. ಅಂದರೆ 8 ಗಂಟೆಗೆ ಇಲ್ಲಿ ಆರತಿ ಹೊರಡ್ತಾಯಿತ್ತು. ಬಟ್ ಇವತ್ತು ಈ ಸಲ 6:15 7 ಗಂಟೆಗೆಲ್ಲ ಹೊರಟ್ಬಿಟ್ಟಿತ್ತು. ಹಂಗಾಗಿ ಇವ್ರ ಪರ್ಫಾಮೆನ್ಸ್ ಎಲ್ಲ ನಾವು ನೋಡೋಕ್ಕೆ ಆಗಿಲ್ಲ. ಆಮೇಲೆ ಇವೆಲ್ಲ ಮುಂದೆ ಇರ್ತಾಯಿತ್ತು, ನಾವೆಲ್ಲ ಹಿಂದೆ ಇರೀರಿ, ಇದೆಲ್ಲನೂ ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸ್ತು. ಇದಾಗಿತ್ತು ಇವತ್ತಿನ ಡೇ 1 ಜಾತ್ರೆ, ನಮ್ಮೂರು ಜಾತ್ರೆ ಅಂತ ಹೇಳ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಜ ಅಲ್ಲಿದ್ದಿದ್ರೆ ಇಷ್ಟು ಡೀಪಾಗಿ ತಗೊಳಕ್ ಆಗ್ತಾ ಇರಲಿಲ್ಲ.